ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಭಾಳ ಹಿರಿಯ ವಿಧಾನಸಭಾ ಸದಸ್ಯರು, ಮಾಜಿ ಸಚಿವರು ಶಾಮನೂರು ಶಿವಶಂಕರಪ್ಪನವರು ಏನು ನಿಧನರಾಗಿದ್ದಾರೆ. ಅವರ ಕುರಿತು ತಾವು ಏನು ಸಂತಾಪ ಸೂಚನೆಯನ್ನು ಮಂಡಿಸಿದ ಪ್ರಸ್ತಾಪನೆ ಮಾಡಿದ್ದೀರ. ಈ ನುಡಿ ನಮನ ಕಾರ್ಯದಲ್ಲಿ ನಂದು ಕೂಡ ಭಾವನೆಯನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶಾಮನೂರು ಶಿವಶಂಕರಪ್ಪನವರು ನಿಧನ ಆದಮೇಲೆ ಎಲ್ಲ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ, ಅವರ ಜೀವನ, ಬೆಳವಣಿಗೆ, ಅವರ ಕೊಡುಗೆ ಭಾಳ ವಿಸ್ತೃತವಾಗಿ ಬಂದಿದೆ. ಒಂದು ಪತ್ರಿಕೆಯ ಹೆಡ್ಲೈನ್ ನನಗೆ ಇವತ್ತು ಭಾಳ ಮನಸೆಳೀತು. ಶಿವನೂರು ತಲುಪಿದ ಶಾಮನೂರು ಅಂತ. ಶಿವನೂರು ತಲುಪಿದ ಶಾಮನೂರು, ಭಾಳ ಅದ್ಭುತವಾದ ಒಂದು ಶೀರ್ಷಿಕೆ ಇದೆ. ನಮಗೆಲ್ಲ ಗೊತ್ತು, ಡೆತ್ ಈಸ್ ಸರ್ಟನ್, ವಿ ಲೀವ್ ಬೈ ಆಕ್ಸಿಡೆಂಟ್ ಅಂತ. ಪ್ರತಿಯೊಂದು ಗಳಿಗೆನೂ ಕೂಡ ಒಂದು ಮರುಹುಟ್ಟೆ ಇದೆ. ಶಾಮನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿಗಳು ಹೇಳಿದ್ರು ಭಾಳ ಅಪರೂಪದ ರಾಜಕಾರಣಿ. ಅಷ್ಟೇ ಅಲ್ಲ, ಒಬ್ಬರು ವಿಶಿಷ್ಟ ರಾಜಕಾರಣಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದಾವಣಗೆರೆ ಅಂತ ಅಂದರೆ ಗೊತ್ತಿದ್ದಿದ್ದು ಒಂದೇ, ದಾವಣಗೆರೆ ಕಾಟನ್ ಮಿಲ್ಸ್. ಆ ಕಾಲದಲ್ಲಿ ಕಮ್ಯುನಿಸ್ಟರು ಭಾಳ ಸ್ಟ್ರಾಂಗ್ ಇದರಲ್ಲಿ. ಪಂಪಾಪತಿ ಅಂತ ಅಲ್ಲಿಂದ MLA ಆಗಿದ್ದರು. ಮುಖ್ಯಮಂತ್ರಿಗಳು ಹೇಳಿದಂಗೆ ಆ ಒಂದು ಅವನತಿಗೊಳ್ಳುವಾಗ ತಾವು ಹೇಳಿದ್ರಿ, ಅವರು ಹೇಳಿದ್ರು, ಒಂದು ಬ್ರ್ಯಾಂಡ್ ಇಮೇಜ್ ಇವತ್ತು ಇಡೀ ಭಾರತದ ಭೂಪಟದಲ್ಲಿ ದಾವಣಗೆರೆಗರು ಕೂಡ ಒಂದು ವಿಶಿಷ್ಟ ಸ್ಥಾನ ಸಿಕ್ಕಿದರೆ ಅದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರ ಬಹಳ ದೊಡ್ಡದು. ಸಭಾಧ್ಯಕ್ಷರೇ, ತಾವೊಂದು ಮಾತು ಹೇಳಿದ್ರಿ, ಅವರಿಂದ ನಾವು ಪಾಠ ಕಲಿಬೇಕು. ಅವ್ರ ಜೀವನದಿಂದ ಯಾರು ಹೋದರೂ ಕೂಡ ನಗು ಮುಖದಿಂದ ಮಾತಾಡಿಸ್ತಾ ಇದ್ರು ಅಂತ. ನಿಜ, 100ಕ್ಕೆ 100 ಸತ್ಯ. ಇಂಗ್ಲೀಷಲ್ಲೂ ಮಾತಿದೆ, ವಿ ಕೆನಾಟ್ ಒಬ್ಲೈಜ್ ಎವ್ರಿಬಡಿ, ವಿ ಕ್ಯಾನ್ ಸ್ಪೀಕ್ ಒಬ್ಲೈಜಿಂಗ್ಲಿ. ಅವರು ನಮ್ಮ ಹತ್ರ ಬಂದಾಗ ಅವರ ಭಾವನೆನ ಅರ್ಥ ಮಾಡಿಕೊಂಡು ನಾವು ಸ್ಪಂದಿಸೋ ರೀತಿ ಇದೆಯಲ್ಲ, ಅದು ಯಾವುದೇ ಒಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಗೆ ಭಾಳ ಅಗತ್ಯವಾದ ಒಂದು ಗುಣ. ಅದನ್ನು ನಾವು ಶಾಮನೂರು ಶಿವಶಂಕರಪ್ಪನವರ ಈ ದೀರ್ಘ ಕಾಲದ ಬದುಕಿನಲ್ಲಿ ನಾವು ಕಲೀಲೇಬೇಕಾದ ಒಂದು ಅಂಶ. ಆ್ಯಂಡ್ ಆ ಜೀವನೋಲ್ಲಾಸ 95 ವರ್ಷಕ್ಕೆ ನಾವೆಲ್ಲ ಹೇಗಿರ್ತೀವೋ ನಾವು ಊಹೆನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇರ್ತೀವ ಗೊತ್ತಿಲ್ಲ, ಇದ್ರೆ ಹೇಗಿರ್ತೀವಿ ಗೊತ್ತಿಲ್ಲ. ಆದರೆ ಕೊನೆ ಗಳಿಗೆವರೆಗೂ ಆ ಜೀವನೋಲ್ಲಾಸನ ಇಟ್ಕೊಂಡು ಹೇಳಿದ್ರಲ್ಲ ಅಶೋಕ್ ಅವರು, ಮುಂದಿನ ಚುನಾವಣೆಗೂ ನಾನು ನಿಲ್ತೀನಿ ಅಂತ ಹೇಳ್ತಿದ್ದ. ಆ ಜೀವನೋಲ್ಲಾಸ ಮತ್ತು ಪ್ರತಿ ಸಂಗತಿ ಎಷ್ಟೊಂದು ಜನ ಡಾಕ್ಟ್ರುಗಳನ್ನ ಅವರು ತಯಾರು ಮಾಡಿರ್ಬೋದು, ಎಷ್ಟೊಂದು ಜನ ಡಾಕ್ಟ್ರುಗಳನ್ನ, ಎಷ್ಟೊಂದು ಜನ ಇಂಜಿನಿಯರ್ಗಳನ್ನ. ಒಂದು ನಿಜವಾಗ್ಲೂ ವಿದ್ಯಾಕಾಶಿ ಅಂತ ಹೇಳಿದ್ರು, ಆ ವಿದ್ಯಾಕಾಶಿನ ಇವತ್ತು ಮಾಡಿದ್ದಾರೆ. ಅಂಥ ಮಹಾನ್ ವ್ಯಕ್ತಿತ್ವನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆ ವಿಶಿಷ್ಟ ವ್ಯಕ್ತಿತ್ವದ ಬದುಕಿಂದ ನಾವು ಪಾಠ ಕಲಿಯೋದು ಅನೇಕ ಸಂಗತಿಗಳಿದೆ, ಅದನ್ನು ಅನುಷ್ಠಾನಗೊಳಿಸಿದ್ದಿದೆ. ಅವರ ಏನು ನಿಧನರಾಗಿದ್ದಾರೆ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ. ಯಾಕಂದರೆ ಅವರು ಅಷ್ಟೊಂದು ಕಾರ್ಯ ಮಾಡಿದ್ದಾರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಸಾಮಾಜಿಕ ಕಾರ್ಯದಲ್ಲಿ ಮಾಡಿದ್ದಾರೆ, ವಿದ್ಯಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ತಮ್ಮ ಸಂತಾಪ ಸೂಚನೆಗೆ ನನ್ನ ಭಾವನೆಗಳನ್ನು ಸೇರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಾಲಕೃಷ್ಣ. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲಿಸ್ತಾ, ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ದಿವಸ ಅಗಲಿರ್ತಕ್ಕಂಥದ್ದು. ಒಬ್ಬ ಅಜಾತಶತ್ರು, ಒಬ್ಬ ಪ್ರಭಾವಿ ನಾಯಕರನ್ನು ರಾಜ್ಯ ಕಳೆದುಕೊಂಡಂತಾಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅವರು 6 ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿ, ಒಮ್ಮೆ ಲೋಕಸಭೆಯನ್ನು ಪ್ರತಿನಿಧಿಸಿ, ಈ ಹಿಂದೆ ಪ್ರಥಮ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತೋಟಗಾರಿಕಾ ಸಚಿವರಾಗಿ ಈ ಒಂದು ರಾಜ್ಯಕ್ಕೆ ತನ್ನದೇ ಆದಂಥ ಸೇವೆಯನ್ನು ಮಾಡಿದಂಥವರು ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ, ಅವರು ಶಿಕ್ಷಣ ಮಾತ್ರವಲ್ಲದೆ ಕ್ರೀಡೆ, ಸಾಹಿತ್ಯ, ಉದ್ಯಮ ಕ್ಷೇತ್ರಕ್ಕೂ ಕೂಡ ಅಪಾರವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ದಾವಣಗೆರೆ ಜಿಲ್ಲೆಯನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ದಾವಣಗೆರೆಯನ್ನು ಈ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪರಿಚಯಿಸಿದಂಥವರು ಶಾಮನೂರು ಶಿವಶಂಕರಪ್ಪನವರು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅಖಿಲ ಭಾರತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜದ ಒಂದು ಸಂಘಟನೆಯಲ್ಲಿ ಯಶಸ್ವಿಯಾದಂಥ ಒಬ್ಬ ಮಹಾ ನಾಯಕರು ಕೂಡ
ಆಗಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು ಎಂಬತಕ್ಕಂಥದ್ದನ್ನು ಕೂಡ ಹೇಳ್ತಾ, ಕಷ್ಟ ಕಾಲದಲ್ಲಿ ಬಡವರಿಗೆ ಒಂದು ದಾನವನ್ನು ಮಾಡೋದ್ರ ಮೂಲಕ ಒಂದು ಕಷ್ಟ ಕಾಲದಲ್ಲಿ ಜನರಿಗೆ ಶಕ್ತಿಯನ್ನು ತುಂಬಿದಂಥವ್ರು ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಯುವ ರಾಜಕಾರಣಿಗಳಿಗೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿದ್ದಂಥವರು ಸನ್ಮಾನ್ಯರು ಎಂಬತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಕ್ಕೆ. ಏಕೆಂದರೆ 95ನೇ ವಯಸ್ಸಿನಲ್ಲಿ ಅವರು ವಯೋಸಹಜ ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಆದರ್ಶಗಳನ್ನು, ಅವರ ಸೇವಾ ಮೌಲ್ಯಗಳನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಅವರು ಮುಂದಿನ ಒಂದು ಜನ್ರೇಷನ್ಗೆ ಒಂದು ಆದರ್ಶವಾಗಿದ್ದರು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ